ರಾಜ ವಸುದೇವರಿಗೆ ಆತ್ಮೀಯ ಮಿತ್ರರು. ಇಂತಹ ಸಮಯದಲ್ಲಿ ಮನುಷ್ಯ ಕೇವಲ ತನ್ನ ಮಿತ್ರರ ಮನೆಗೆ ಹೋಗಲು ಸಾಧ್ಯ. ದೇವಿಕೆ ಅಕ್ಕ, ನಾವು ಸ್ತ್ರೀಯರು ನಮ್ಮ ಚಿನ್ನದ ಹಾರನ ಕಳ್ಕೊಂಡಾಗ ನಾವು ಅದನ್ನ ಗಡಿಬಿಡಿಯಲ್ಲಿ ಮಡಿಕೆಗಳಲ್ಲಿ ಹುಡುಕ್ತೀವಿ. ನನಗೆ ನಿಮ್ ಬಗ್ಗೆ ತುಂಬಾನೇ ಅನುಕಂಪ ಇದೆ. ಆದ್ರೆ ನಿಮ್ಮ ಈ ಅನುಮಾನಕ್ಕೆ ಯಾವ ಆಧಾರನೂ ಇಲ್ಲ. ಯಶೋದೆ, ಆ ರಾತ್ರಿ ಕೃಷ್ಣನಿಗೆ ನೀನೇ ಜನ್ಮ ನೀಡಿದೆ ಎಂದು ಯಾವ ಆಧಾರವೂ ಇಲ್ಲ. ಅಂದ್ರೆ ನಿಮ್ ಮಾತಿನ ಅರ್ಥ ಇದ ಈ ಅಮ್ಮ, ಈ ಅಣ್ಣ, ಸಂಪೂರ್ಣ ಗೋಕುಲವಾಸಿಗಳು ಎಲ್ರೂ ಸುಳ್ಳು ಹೇಳ್ತಿದ್ದಾರೆ ಅಂತ? ಇಲ್ಲ, ನನ್ನ ಮಾತಿನ ಅರ್ಥ ಅದಲ್ಲ. ಆದರೆ ಹೀಗೂ ಇರಬಹುದು. ಆ ರಾತ್ರಿ ಗೋಕುಲದಲ್ಲಿ ನಡೆದಿದ್ದೆಲ್ಲವನ್ನು ಯಾರೂ ನೋಡದೇ ಇರಬಹುದು. ನೀವ್ ಏನ್ ಹೇಳೋಕ್ ಹೊರಟಿದ್ದೀರಾ? ಏನಾಯ್ತು ಆ ರಾತ್ರಿ ಗೋಕುಲದಲ್ಲಿ? ಮಹಾರಾಜ ವಸುದೇವ ನನಗೆ ಹೇಳಿದ್ದರು. ಆ ರಾತ್ರಿ ಅವರು ನನ್ನ ಕಂದನೊಂದಿಗೆ ಗೋಕುಲಕ್ಕೆ ಬಂದ. ಅಷ್ಟಮಿಯ ಆ ರಾತ್ರಿಯಂದು ನೀವೆಲ್ಲರೂ ನಂದರಾಜನ ಮನೆಯ ಮುಂದೆ ನೆರೆದಿದ್ದಿರಿ. ಆದರೆ ಯಾರಿಗೂ ಕೂಡ ಪೂರ್ತಿ ವಿಶ್ವಾಸದಿಂದ ಹೇಳಲಾಗುತ್ತಿಲ್ಲ. ಆ ರಾತ್ರಿ ನಿದ್ರಿಸದವರಿದ್ದೀರಾ? ಯಶೋದೆ, ಈಗ ನೀನೇ ಹೇಳು. ನಿನಗೆ ಕೃಷ್ಣನ ಜನ್ಮದ ಸಮಯ ನೆನಪಿದೆಯೇ? ಅಥವಾ ಯಾವುದೇ ವಿಷಯ? ನೀನು ಪೂರ್ತಿ ವಿಶ್ವಾಸದಿಂದ ಹೇಳಲು ಸಾಧ್ಯವಿರುವಂಥದ್ದು ಕೃಷ್ಣನಿಗೆ ನೀನೇ ಜನ್ಮ ನೀಡಿದ್ದೆ ಎಂದು, ಅಥವಾ ರಾತ್ರಿ ಗೋಕುಲವಾಸಿಗಳಂತೆ ನೀನು ಗಾಢವಾದ ನಿದ್ರೆಯಲ್ಲಿದ್ದೆಯಾ? ಗೆಲುವು ಎಂದಿಗೂ ದೇವಕಿಯ ಸೋಲಾಗಬಾರದು. ಹಾಗೆ ದೇವಕಿಯ ಗೆಲುವು ಮಾತೆ ಯಶೋದೆಗೆ ಸೋಲಾಗಬಾರದು. ಪ್ರಭು, ಇಂದು ಇಬ್ಬರು ಮಾತೆಯರಲ್ಲಿ ಯಾರ ಮಮತೆಗೆ ಅಹಿತವಾದರೂ ಈ ಜಗತ್ತಿನಲ್ಲಿ ಒಂದು ದೋಷಿತ ಪರಂಪರೆಯ ಆರಂಭವಾಗುತ್ತದೆ. ಇಲ್ಲ ದೇವಿ, ಇಂದು ಈ ಘಟನೆಯಿಂದ ಕಲುಷಿತ ಪರಂಪರೆಗಳು ಹುಟ್ಟುವುದಿಲ್ಲ, ಖಂಡಿಸಲ್ಪಡುತ್ತವೆ. ಇಂದು ಇಡೀ ಜಗತ್ತಿಗೆ ಇದು ಅರ್ಥವಾಗುತ್ತದೆ. ಅಮ್ಮನಾದವಳು ಜನ್ಮ ನೀಡುವವಳಾದರೂ ಅಥವಾ ಪಾಲನೆ ಮಾಡಿದವಳಾದರೂ ಅವಳ ಸಂತಾನದ ಮೇಲೆ ಅವಳಿಗೆ ಸಂಪೂರ್ಣ ಅಧಿಕಾರವಿರುತ್ತದೆ. ಏಕೆಂದರೆ ತಾಯಿ ಯಾರಾದರೂ ಆಗಿರಲಿ, ಅವಳು ಕೇವಲ ತಾಯಿಯಾಗಿರುತ್ತಾಳೆ. ದೇವಿ ದೇವಕಿ, ನೀವ್ ಸತ್ಯ ಹೇಳ್ತಿದ್ದೀರಾ? ನಾರಾಯಣನನ್ನು ಕೊಟ್ಟಂತಹ ಆಶೀರ್ವಾದ ಸುಳ್ಳಾಗಿತ್ತ? ಅಥವಾ ರಾತ್ರಿ ನಾನು ಯಾರಿಗೂ ಜನ್ಮ ಕೊಟ್ಟೇ ಇಲ್ವಾ? ಇಲ್ಲ ಯಶೋದೆ, ನನ್ನ ಮಾತಿನ ಅರ್ಥ ಅದಲ್ಲ. ಆ ರಾತ್ರಿ ಸತ್ಯವಾಗಲು ನಡೆದಿದ್ದೇನು ನನಗೆ ತಿಳಿದಿಲ್ಲ. ಆದರೆ ಮಹಾರಾಜ ವಸುದೇವ ಮರಳಿ ಮಥುರೆಗೆ ಬಂದಾಗ ಅವರು ತಮ್ಮೊಂದಿಗೆ ಹೆಣ್ಣು ಮಗುವನ್ನು ತಂದಿದ್ದರು. ಹೆಣ್ಣ? ಹೌದು ಯಶೋದೆ, ಖಂಡಿತ ನಿನ್ನ ನಂಬಿಕೆ ಸುಳ್ಳಲ್ಲ, ನಿನಗಾದ ಅನುಭವ ಕೂಡ ಸುಳ್ಳಲ್ಲ. ಆದರೆ ನನಗನಿಸುತ್ತದೆ ಆ ರಾತ್ರಿ ನೀನು ಕೃಷ್ಣನಿಗಲ್ಲ, ಒಬ್ಬಳು ಹೆಣ್ಣು ಮಗುವಿಗೆ ತಾಯಿಯಾದೆ. ಏನು? ಮತ್ತೆ ಎಲ್ಲಿದ್ದಾಳೆ ಆ ಬಾಲಕಿ? ನಾನ್ ಜನ್ಮ ಕೊಟ್ಟೋಳು. ನನ್ನ 8ನೇ ಮಗುವೆಂದುಕೊಂಡು ಆಶೆ ಕೊಡ್ತೀನಿ. ಪೂರ್ತಿ ಗೋಕುಲ ನಿಮ್ಮ ಪುತ್ರನ ಹುಡುಕೋದ್ರಲ್ಲಿ ನಿಮಗೆ ಸಹಾಯ ಮಾಡುತ್ತೆ. ಆದ್ರೆ ನೀವ್ ನಿಮ್ಮ ಹಠನ ಬಿಟ್ಟು ಬಿಡಿ. ನಿಮ್ಮ ಸಂತಾನ ಗೋಕುಲದಲ್ಲಿಲ್ಲ. ಇಲ್ಲ ಯಶೋದೆ, ನಾನು ನಿನ್ನ ಎಲ್ಲ ಮಾತನ್ನೂ ಒಪ್ಪುತ್ತೇನೆ. ಆದರೆ ಇದನ್ನಲ್ಲ. ನನ್ನ ಮಮತೆ ಸುಳ್ಳು ಹೇಳುತ್ತಿಲ್ಲ ಯಶೋದೆ. ನನಗೆ ಗೊತ್ತು ನನ್ನ ಕಂದ ಇಲ್ಲೇ ಇದ್ದಾನೆಂದು, ಇದೇ ಮನೆಯಲ್ಲಿದ್ದಾನೆ. ದೇವಿ ದೇವಕಿ, ಇದು ನಿಮ್ಮ ಭ್ರಮೆ. ಇಲ್ಲಿ ಕೇವಲ ನನ್ನ ಕೃಷ್ಣ, ನನ್ನ ಕಂದ ಇರ್ತಾನೆ, ನಿಮ್ಮ ಪುತ್ರ ಅಲ್ಲ. ನೀನು ಅವನನ್ನು ಹೇಗಾದರೂ ಕರೆಯಬಹುದು, ಆದರೆ ಅವನು ನನ್ನ ಕಂದನೆ. ಕೃಷ್ಣ ನನ್ನ ಮಗ. ನಾನು ಅವನಿಗೆ ಜನ್ಮ ನೀಡಿದ್ದೇನೆ ಯಶೋದೆ. ನಾನು ಅವನಿಗೆ ಅಮ್ಮ. ಅವನು ನನ್ನ ಪುತ್ರ. ದೇವಿ ದೇವಕಿ, ನಿಮ್ಗೆ ಭ್ರಮೆ ಆಗಿದೆ. ಅಮ್ಮ
ಕಂದ. ನಮಗೆ ಮಗು ಜನಿಸಿದಾಗ ನನ್ನ ಕಂದ ಈ ನವಿಲುಗರಿಯನ್ನು ಧರಿಸಬೇಕು. ಯಶೋದೆ, ಯಶೋದೆ, ಈ ನವಿಲುಗರಿ ನೋಡಿದೆಯಾ? ನನಗೆ ಯಾವಾಗಲೂ ಒಂದು ಅಭಿಲಾಷೆ ಇತ್ತು, ನನ್ನ ಕಂದ ನನ್ನ ನವಿಲುಗರಿ ಧರಿಸಬೇಕೆಂದು. ಇದು ಅದೇ ನವಿಲುಗರಿ. ಮತ್ತೆ ಈ ನವಿಲ್ಗರಿ, ಇದು ಅವನಿಗಿರೋ ದೇವತೆಗಳ ಆಶೀರ್ವಾದ. ಇದು ಭಗವಂತನ ಆಶೀರ್ವಾದವಲ್ಲ, ನನ್ನ ಇಚ್ಛೆ ಇದು. ನನ್ನ ಕಂದ ಈ ನವಿಲುಗರಿ ಧರಿಸಿದ್ದಾನೆ. ಇವನು ನನ್ನ ಕಂದನೆ. ಅದನ್ನೇ ನಾನು ಹೇಳ್ತಿರೋದು ದೇವಿ ದೇವಕಿ. ಇವನು ನನ್ನ ಮಗ. ಅಮ್ಮ ಅಮ್ಮ, ಪ್ರೀತಿಯಿಂದಾನೇ ಸಂಬಂಧ ಹುಟ್ಟೋದಲ್ವಾ? ನೀವಿಬ್ರು ಅಮ್ಮ ಆಗಿ ಅಧಿಕಾರಕ್ಕೆ ಜಗಳ ಆಡ್ತಿದ್ದೀರಾ. ಇಷ್ಟು ವರ್ಷಗಳ ಪ್ರತೀಕ್ಷೆಯ ನಂತರ ನೀನು ಸಿಕ್ಕಿರುವೆ. ಪ್ರೇಮವೋ ಅಧಿಕಾರವೋ ನನಗೆ ತಿಳಿಯದು. ನನಗೆ ನಿನ್ನನ್ನು ಹೃದಯದಲ್ಲಿಟ್ಟುಕೊಳ್ಳಬೇಕು ಅಷ್ಟೇ. ಕಂದ, ಬಾ ಇಲ್ಲಿ, ನಿನ್ನ ಅಮ್ಮನ ಮಡಿಲಿಗೆ ಬಾ. ಕಂದ, ನೀನೀಗ ಇಷ್ಟು ದೊಡ್ಡವನಾಗ್ಬಿಟ್ಯಾ? ನಿಮ್ಮ ಅಮ್ಮನ್ಗೆ ಪ್ರೇಮ ಮತ್ತು ಅಧಿಕಾರದ ಬಗ್ಗೆ ಹೇಳ್ಕೊಡೋ ಅಷ್ಟು. ಇಬ್ಬರು ಮಾತೆಯರ ಪ್ರೇಮವು ಸರ್ವೋತ್ತಮವೇ. ಆದರೆ ಕಂಸನ ಮೋಸದ ಕಾರಣ ಇಂದು ಮಾತೆ ದೇವಕಿಯ ಮಮತಾಮಯಿ ಪ್ರತಿರೂಪ ಯಾವುದೇ ರೀತಿಯಲ್ಲಿ ತನ್ನ ಪುತ್ರನನ್ನು ಪಡೆಯಲು ಬಯಸುತ್ತಿದ್ದಾಳೆ. ಮತ್ತೆ ಮಾತೆ ಯಶೋದೆ? ದೇವಿ, ತಾಯಿ ಯಶೋದೆಗೆ ಸತ್ಯ ತಿಳಿಯದಿದ್ದರೂ ಮಾತೆ ದೇವಕಿಯ ಈ ರೂಪದ ಮೇಲೆ ವಿಶ್ವಾಸ ಮೂಡುತ್ತಿಲ್ಲ. ಆದ್ದರಿಂದಲೇ ಪ್ರತಿಯೊಂದು ಪರಿಸ್ಥಿತಿಯಲ್ಲೂ ಅವಳು ಕೃಷ್ಣನನ್ನು ತನ್ನ ಸಮೀಪವೇ ಇರಿಸಿಕೊಳ್ಳುತ್ತಿದ್ದಾಳೆ. ಆದರೆ ವಾಸ್ತವಿಕವಾಗಿ ಇಬ್ಬರು ಮಾತೆಯರು ಪರಸ್ಪರ ಋಣಿಯಾಗಿದ್ದಾರೆ. ಪ್ರಭು, ಈಗೇನಾಗುತ್ತದೆ? ಈ ಸಮಸ್ಯೆಯ ನಿವಾರಣೆ ಹೇಗೆ? ದೇವಿ, ಕಂಸ ಯಾರಿಗಾಗಿ ಜಾಲ ರಚಿಸಿದ್ದಾನೋ ಅದೇ ಕೃಷ್ಣನೇ ಈಗ ಈ ಸಮಸ್ಯೆಯನ್ನು ಅಂತ್ಯಗೊಳಿಸಬಲ್ಲ. ಕೆಲಸ ಮತ್ತದು ನಿನ್ನ ಲಾಲನೆ ಪಾಲನೆ. ಕಂದ, ಈ ನಿರ್ಭಾಗ್ಯ ತಾಯಿ ನಿನಗೆ ಜನ್ಮ ನೀಡಿದ್ದಾಳೆ. ಅಮ್ಮ, ಒಂದ್ ಮಗುಗೆ ಅಮ್ಮ ಅಂದ್ರೆ ಅಮ್ಮನೇ ಅಲ್ವಾ? ಜನ್ಮ ನೀಡೋಳು, ಪಾಲನೆ ಮಾಡೋಳು ಅಂತ ಇರಲ್ಲ ಅಲ್ವಾ ಅಮ್ಮ? ಪ್ರೀತಿಯಿಂದಾನೇ ಸಂಬಂಧ ಹುಟ್ಟೋದಮ್ಮ. ಈಗ ನೀನೇ ನೋಡಮ್ಮ, ಆ ತಾಯಿ ನನ್ಗೆ ಜನ್ಮ ನೀಡಿಲ್ಲ, ನನ್ನ ಬೆಳೆಸಿಲ್ಲ. ಆದ್ರೂ ಅವಳು ನನ್ಗಮ್ಮನೇ. ಯಾಕಂದ್ರೆ ಅವಳು ನನ್ನ ಮಗ ಅನ್ಕೊಂಡಿದ್ದಾಳೆ. ಅವಳು ನನ್ನ ಪ್ರೀತಿ ಮಾಡ್ತಾಳೆ. ನನ್ ಮೇಲೆ ತಾಯಿ ಪ್ರೀತಿ ಇರೋ ಪ್ರತಿ ಸ್ತ್ರೀಗೂ ನನ್ ಮಗನೇ. ಅದಕ್ಕೆ ನಾನು ಎಲ್ರಿಗೂ ಮಗ. ನನ್ಗರ್ಥ ಆಯ್ತಮ್ಮ, ನಿಮ್ಮಿಬ್ರಿಗೂ ನನ್ ಮೇಲೆ ಪ್ರೀತಿ ಇಲ್ಲ. ಯಾಕಂದ್ರೆ ಪ್ರೇಮ ಅಂದ್ರೆ ತ್ಯಾಗ ಅಲ್ವಾ, ಅಧಿಕಾರ ಅಲ್ಲ. ನೀವಿಬ್ರು ನನ್ ಮೇಲೆ ಅಧಿಕಾರ ಚಲಾಯಿಸ್ತಿದ್ದೀರಾ. ನಿಮ್ಗೆ ನಿಮ್ ಚಿಂತೆ ಇದೆ, ನಂದಲ್ಲ. ಅದಕ್ಕೆ ನಾನು ಹೋಗ್ತಿದ್ದೀನಮ್ಮ, ಕಂಸ ಮಾವನ ಹತ್ರ ಹೋಗ್ತಿದ್ದೀನಿ. ನನ್ ಗೊತ್ತಿದೆ, ಅವ್ರು ನಂಗೆ ಕೆಟ್ಟದ್ ಮಾಡೋದಿಕ್ಕೆ ನನ್ನನ್ನು ಹುಡುಕ್ತಿದ್ದಾರೆ. ನಾನಿಲ್ಲಿ ಇಲ್ದೇ ಇದ್ರೆ ಆಗ ನೀವಿಬ್ರು ಹೀಗೆ ಜಗಳ ಆಡೋದು ಇಲ್ಲ. ಕಂದ, ಕಂದ, ಪ್ರಭು, ಆಗಿರ್ಲಿ, ಆದ್ರೆ ನಾನು ನಿನ್ನ
ನಿನ್ ಮಗ ಅನ್ನೋದೇ ನಿಜವಾದ ಸತ್ಯ ಅಮ್ಮ. ಇವತ್ತಿಂದ ಕೃಷ್ಣ ದೇವಕಿ ಅಮ್ಮನ್ ಮಗನೇ. ಇದ್ರ ಅರ್ಥ ಏನಂದ್ರೆ ನಾನ್ ನಿನ್ ಮಗ ಅಲ್ಲ ಅಂತಲ್ಲ, ನಾನ್ ಯಾವಾಗ್ಲೂ ನಿನ್ ಮಗ ಆಗೇ ಇರ್ತೀನಿ ಅಲ್ವಾ ಅಮ್ಮ? ಕಂದ ಅಲ್ವಾ ಅಮ್ಮ? ನೀವಿಬ್ರು ನಿಮ್ ಮಗನ ಪ್ರೀತಿಯಿಂದ ತಪ್ಕೊಳ್ಳಲ್ವಾ ಅಮ್ಮ? ತಿಳಿಯುತ್ತಿಲ್ಲ, ಇನ್ನು ಯಾವ ಅನರ್ಥ ಕಾದಿದೆಯೋ. ಅನರ್ಥವಲ್ಲ ಮಹಾರಾಜ ವಸುದೇವ, ಅರ್ಥ. ಬಹಳ ಅರ್ಥಪೂರ್ಣ ಘಟನೆನೇ ನಡೆದಿದೆ ಗೋಕುಲದಲ್ಲಿ. ಮತ್ತೆ ನಿಮ್ ಭಯನೋ ನಿಜನೇ ಆಯ್ತು. ರಾಣಿ ದೇವಕಿಯ ಮಮತೆ ನಿಮ್ಮ ಮಗ ಅಂದ್ರೆ ನಿಮ್ಮ 8ನೇ ಮಗನ್ನ ಹುಡ್ಕಾಯ್ತು. ಕೃಷ್ಣ ಅಂತ ತಾನೇ ಅವನ ಹೆಸರು. ಅವನನ್ನ ನೀವು ನಂದರಾಜನ್ ಮನೇಲಿ ಬಿಟ್ಟು ಬಂದಿದ್ರಿ. ವಸುದೇವ ಚಿಂತೆ ಮಾಡಬೇಡಿ, ನಿಮ್ ಮಗ ಸಿಕ್ಕಾಯ್ತು. ನಡೀರಿ, ನಿಮ್ ಮಗನ್ನ ಹೋಗಿ ನೋಡಿ. ತಡ ಮಾಡಿದ್ರೆ ಭಗವಂತ ಕಂಸ ಅವನನ್ನ ಹತ್ಯೆ ಮಾಡಿದ್ರೆ ಕಷ್ಟ. ಇದು ಏನು ಇದೆಲ್ಲ? ಯಾರು ಇವರ ಮಾತೆ? ಯಾರ ಪುತ್ರ ಇವನು? ಮಹಾರಾಜ, ನಾನು ಹೇಳ್ತೀನಿ ಮಹಾರಾಜ, ಈ ಕೃಷ್ಣ ದೇವಕಿ ಮಗನೂ ಅಲ್ಲ, ಯಶೋದೆ ಮಗನೂ ಅಲ್ಲ. ಇವನು ನನ್ ಮಗ. ಇಲ್ಲ ಮಹಾರಾಜ, ಈ ತುಂಟ ಕೃಷ್ಣ ನನ್ನ ಮಗ. ಇಲ್ಲ ಮಹಾರಾಜ, ಕೃಷ್ಣ ನನ್ನ ಮಗ. ಅಯ್ಯೋ, ನೀನೇನು ಹೇಳ್ತಿದ್ಯಾ? ಕೃಷ್ಣ ನನ್ ಮಗ. ಕೃಷ್ಣ ನನ್ನ ಮಗ. ಕೃಷ್ಣ ನನ್ನ ಮಗ. ನನ್ನ ಮಗ. ಕೃಷ್ಣ ನನ್ನ ಮಗ. ನನ್ನ ಮಗ. ಕೃಷ್ಣ ನನ್ನ ಮಗ. ಕೃಷ್ಣ ನನ್ನ ಮಗ. ಕೃಷ್ಣ ನನ್ನ ಮಗ. ನನ್ನ ಮಗ. ಕೃಷ್ಣ ರೂಪದಲ್ಲಿ ಬಯಸುತ್ತಾರೋ ಅವರಿಗೆ ಇವನು ಅದೇ ರೂಪದಲ್ಲಿ ಪ್ರಾಪ್ತನಾಗುತ್ತಾನೆ. ನೀವು ಏನು ಹೇಳುತ್ತಿದ್ದೀರಿ? ಅದೇ, ನೀನು ಏನು ಯೋಚಿಸುತ್ತಿರುವೆಯೋ ಅದು ಸತ್ಯವಲ್ಲ, ನಿನ್ನ ಭ್ರಮೆ. ಇವನು ನಿನ್ನ ಪುತ್ರನಲ್ಲ, ನಂದನ ಪುತ್ರ, ಯಶೋದೆಯ ಕಂದ. ನೀನು ಗೋಕುಲಕ್ಕೆ ಬಂದಿದ್ದು ವ್ಯರ್ಥವಾಯಿತು. ನಡೆ ಸೋದರಿ. ಕಂದ, ಕಂದ. ಕೃಷ್ಣ, ನೀನು ಎಲ್ಲರಿಗೂ ಭ್ರಮೆ ಆಗುವಂತೆ ಮಾಡಬಹುದು, ಆದರೆ ನಿನ್ನ ತಂದೆಯನ್ನಲ್ಲ. ನೀನೇ ನನ್ನ ಕಂದ. ಈ ವಿಧಿಯ ಆಟ ಹೇಗಿದೆ ನೋಡು. ನನಗೆಲ್ಲ ತಿಳಿದಿದ್ದರೂ ನನ್ನ ಕಂದನನ್ನು ಮನಸ್ಫೂರ್ತಿಯಾಗಿ ತಬ್ಬಿಕೊಳ್ಳುವಂತಿಲ್ಲ.